ವಾರಿಯರ್ಸ್ ಪ್ರತಿಭಾನ್ವೇಷಣೆ 213 ಯುವ ಕ್ರಿಕೆಟಿಗರ ಸತ್ವ ಪರೀಕ್ಷೆ. ಜೂನ್ 20ರಿಂದ ಆರಂಭವಾಗಲಿರೋ ಮಹಾರಾಜ ಟ್ರೋಫಿ ಕೆಎಸ್ಪಿಎ ಟಿ20 ಟೂರ್ನಿಗಾಗಿ ಮಾಜಿ ಚಾಂಪಿಯನ್ ಮೈಸೂರು ವಾರಿಯರ್ಸ್ ಫ್ರಾಂಚೈಸಿಯ ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾನ್ವೇಷಣೆ ಶಿಬಿರಕ್ಕೆ ರಾಜ್ಯದ ಯುವ ಆಟಗಾರರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಒಟ್ಟು 213 ಉದಯೋನ್ಮುಖ ಕ್ರಿಕೆಟಿಗರು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಕೌಶಲ್ಯ ಪ್ರದರ್ಶಿಸಿದರು. ಇದರಲ್ಲಿ 68 ಆಲ್ರೌಂಡರ್ಸ್, 63 ಮಧ್ಯಮ ವೇಗದ ಬೌಲರ್ಸ್ಗಳು, 45 ಬ್ಯಾಟರ್ಗಳು, 20 ವಿಕೆಟ್ ಕೀಪರ್ಗಳು ಹಾಗೂ 17 ಸ್ಪಿನ್ನರ್ಗಳು ಕಾಣಿಸಿಕೊಂಡಿದ್ದರು. ಮೈಸೂರು ವಾರಿಯರ್ಸ್ ತಂಡದ ಮುಖ್ಯ ಕೋಚ್ ಶ್ರೀ ಆರ್.ಎಕ್ಸ್. ಮುರಳೀಧರ್ ರವರು, ಸಹಾಯಕ ಕೋಚ್ ಶ್ರೀ ವಿಜಯ್ ಮಧಳ್ಕರ್ ರವರು ಮತ್ತು ಮಾಲೀಕರಾದ ಸನ್ಮಾನ್ಯ ಶ್ರೀ ಅರ್ಜುನ್ ರಂಗ ಅವರ ನೇತೃತ್ವದಲ್ಲಿ ಆಟಗಾರರ ಫಿಟ್ನೆಸ್ ಹಾಗೂ ತಾಂತ್ರಿಕ ಸಾಮರ್ಥ್ಯವನ್ನು ಪ್ರಮುಖವಾಗಿ ಪರೀಕ್ಷಿಸಲಾಗಿದ್ದು, ಅತ್ಯುತ್ತಮ ಪ್ರದರ್ಶನ ನೀಡಿದ 15 ಪ್ರತಿಭಾವಂತ ಆಟಗಾರರನ್ನು ಶಾರ್ಟ್ಲಿಸ್ಟ್ ಮಾಡಲು ತೀರ್ಮಾನಿಸಲಾಗಿದೆ. ಇಲ್ಲಿ ಆಯ್ಕೆಯಾದವರು ಮುಂಬರುವ ಮಹಾರಾಜ ಟ್ರೋಫಿ ಹರಾಜು ಪ್ರಕ್ರಿಯೆಗೆ ಪರಿಗಣಿಸುವಂತೆ ಕೆಎಸ್ಸಿಎಗೆ ಶಿಫಾರಸು ಮಾಡಲಾಗುವುದು. ಸುರೇಶ್, ಮೈಸೂರು ವಾರಿಯರ್ಸ್ ತಂಡದ ಟೀಮ್ ಮ್ಯಾನೇಜರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮಹಾರಾಜ ಟ್ರೋಫಿಯನ್ನು ಪ್ರಾರಂಭ ಮಾಡಿದೆ. ಹೊಸ ಮ್ಯಾನೇಜ್ಮೆಂಟು, ಅದೇ ರೀತಿ ಹೊಸ ತಂಡಗಳ ಕೂಡ ಸೇರ್ಪಡೆ, ಅಂದರೆ ಓನರ್ಸ್ಗಳು ಚೇಂಜ್ ಆಗಿದ್ದಾರೆ, ತಂಡಗಳ ಅವೇ ಆಗಿದೆ. ಸ್ವಲ್ಪ ಮಟ್ಟಿನ ಹೆಸರುಗಳು, ಕೆಲವರು ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ನಡೆಸುವ ಮಹಾರಾಜ ಟ್ರೋಫಿ ಅತ್ಯಂತ ಹೆಚ್ಚು ವೀಕ್ಷಕರನ್ನ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಭಾರತದಲ್ಲಿ ನಡೆಯುವಂತಹ ಯಾವುದೇ ಟ್ರೋಫಿಗಳು, ಅಂದರೆ ಮಹಾರಾಜ ಟ್ರೋಫಿ ಟೈಪು ಸ್ಟೇಟ್ ಪ್ರೀಮಿಯರ್ ಲೀಗ್ಗಳು ಯಾವುದೇ ಆದರೂ ಕೂಡ ಕರ್ನಾಟಕ ಪ್ರೀಮಿಯರ್ ಲೀಗಿಗೆ ಅಥವಾ ಮಹಾರಾಜ ಟ್ರೋಫಿಗೆ ಅತಿ ಹೆಚ್ಚು ವೀಕ್ಷಕರನ್ನ ಹೊಂದಿದೆ. ಅದು ನ್ಯಾಷನಲ್ ಚಾನೆಲ್ಗಳಲ್ಲೂ ಕೂಡ ಅದು ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಸಾರ ಆಗ್ತಾ ಇರುತ್ತೆ. ಹಾಗಾಗಿ ಇದೊಂದು ಪ್ರತಿಷ್ಠಿತ ಟೂರ್ನಮೆಂಟ್ ಆಗಿರೋದ್ರಿಂದ ನಾವು ಮೈಸೂರು ವಾರಿಯರ್ಸ್ ತಂಡ ಕಳೆದ 10 ವರ್ಷಗಳಿಂದ ನಾವು ಭಾಗಿಯಾಗಿದ್ದೇವೆ. 2 ಬಾರಿ ಈ ಟ್ರೋಫಿಯನ್ನು ಗೆದ್ದಿದ್ದೇವೆ. ಅತ್ಯುನ್ನತ ಆಟಗಾರರು ಮನೀಶ್ ಪಾಂಡೆ, ಕರುಣ್ ನಾಯರ್, ಕೆ ಗೌತಮ್, ಹೀಗೆ ಒಂದೊಂದೇ ಹೆಸರು ಹೇಳ್ತಾ ಹೋದರೆ ಎಲ್ಲರೂ ರಾಜ್ಯದ ಆಟಗಾರರು ಎಲ್ಲರೂ ಕೂಡ ನಮ್ಮ ತಂಡವನ್ನು ಪ್ರತಿಸಿದ್ದಾರೆ. ಈ ಬಾರಿಯೂ ಕೂಡ ಹೊಸ ಆಕ್ಷನ್ ಆಗಿರೋದ್ರಿಂದ ಕೂಡ ನಾವು ಸರ್ವಸನ್ನದ್ಧರಾಗಿ ಏನು ತಾಲೀಮನ್ನು ನಾವು ಮಾಡ್ಕೋಬೇಕು, ಅಭ್ಯಾಸವನ್ನು ಮಾಡಬೇಕು, ಯಾರನ್ನು ತೊಗೋಬೇಕು, ಯಾರನ್ನು ತೊಗೋಬಾರ್ದು ಅಂತ ಒಂದು ಬೋರ್ಡ್ ರೂಮ್ನಲ್ಲಿ ಕುಳಿತು ನಾವೊಂದು ತಂಡವನ್ನು ಒಂದು ಮನಸ್ಸಿನಲ್ಲಿ ರಚನೆ ಮಾಡಿಕೊಂಡಿದ್ದೇವೆ. ಈಗೇನಾಗುತ್ತೆ, ಈಗ ಒಂದು 140 ಜನರ ತಂಡದ ಪಟ್ಟಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈಗಾಗಲೇ ಕೊಟ್ಟಿದೆ. ABCD ಅಂತ 4 ಹಂತಗಳಲ್ಲಿ ರಾಜ್ಯ ಆಡಿರೋರು, ರಾಷ್ಟ್ರ ಆಡಿರೋರು, IPL ಆಡಿರೋರು ಮತ್ತು ಮುಂದೆ ಆಡಬೇಕಾಗಿರ್ತಕ್ಕಂಥ ಅಂಡರ್ 23 ಆಟಗಾರರು, ಹೀಗೆ 4 ಮಾಡಿದ್ದಾರೆ. ಇದಲ್ಲದೆ ನಮಗೆ ಅತ್ಯಂತ ಪ್ರಭಾವಶಾಲಿ ಸಣ್ಣ ಆಟಗಾರರುಗಳು ನಿಮಗೆ ಮಾಫ್ಸಿಲ್ ಸೆಂಟರ್ಸಲ್ಲಿ ಯಾರಿರ್ತಾರೆ, ಅಂದರೆ ಗ್ರಾಮೀಣ ಪ್ರತಿಭೆಗಳು ಯಾರಿರ್ತಾರೆ, ಅವರನ್ನು ನೋಡಿ ನೀವು ಒಂದು 15 ಜನರ ಪಟ್ಟಿಯನ್ನು ನಮಗೆ ಕೊಡಿ ಅಂತ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೇಳಿದೆ. ಯಾಕೆಂದರೆ ನಾವು ಆಯಾ ಝೋನ್ಗಳಲ್ಲಿ ನಾವು ಜಾಸ್ತಿ ಗಮನವನ್ನು ಕೊಟ್ಟಿರ್ತೇವೆ. ಹಾಗಾಗಿ ನಮ್ಮ ಝೋನಲ್ಲಿ 15 ಜನ ಯಾರಿದ್ದಾರೆ. ಹಾಗಾಗಿ ನಾವು ಇವತ್ತು ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಸುಮಾರು 200 ಆಟಗಾರರು ತಮ್ಮ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆಟಗಾರರನ್ನ, ಅಂದರೆ ಆಲ್ರೌಂಡರ್ಸ್ ಬೇಕಾ, ಸ್ಪಿನ್ನರ್ಸ್ ಬೇಕಾ, ಇತ್ತೀಚೆಗೆ ಬಂದಿರತಕ್ಕಂಥ ಮಿಸ್ಟ್ರಿ ಸ್ಪಿನ್ನರ್ಸ್ ಬೇಕಾ, ಇವರನ್ನೆಲ್ಲ ನಾವು ಹುಡುಕಿ ಈ ಒಂದು 15 ಜನರ ತಂಡವನ್ನು ಈ ಸಂಜೆ 5 ಗಂಟೆ ಒಳಗಡೆ ನಾವು ಕರ್ನಾಟಕ ರಾಜ್ಯ ಸಂಸ್ಥೆಯ ತಂಡಕ್ಕೆ ನಾವು ನೀಡ್ತಾ ಇದ್ದೇವೆ. ತದನಂತರ 5ನೇ ತಾರೀಕು ಆಕ್ಷನ್ ಆಗುತ್ತೆ. ಹೊಸ ಆಕ್ಷನ್, ಹೊಸ ರೂಪ, ಹೊಸ ತಂಡ. ಹಾಗಾಗಿ ಹೊಸ ಹುಮ್ಮಸ್ಸಿನೊಂದಿಗೆ ಈ ಬಾರಿಯೂ ಕೂಡ ಮೈಸೂರು ವಾರಿಯರ್ಸ್ ತಂಡ ಮಹಾರಾಜ ಟ್ರೋಫಿ ಗೆಲ್ಲೋದರಲ್ಲಿ ಯಾವುದೇ ಸಂಶಯ ಇಲ್ಲ. ದೇವರ ಆಶೀರ್ವಾದ ಇದ್ದರೆ ಖಂಡಿತವೂ ಇವೆಲ್ಲವೂ ಸರ್ವಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಬಂದಿರತಕ್ಕಂಥ ಆಟಗಳಲ್ಲಿ ರಾಜ್ಯವನ್ನು ಅಂಡರ್ 23ಯಲ್ಲಿ ಆಡಿರ್ತಕ್ಕಂಥ ಹಲವಾರು ಆಟಗಾರರು ಬಂದಿದ್ದಾರೆ. ಲಿಖಿತ್ ಬನ್ನೂರ್ ಇದ್ದಾರೆ, ಹರ್ಷಿಲ್ ಧರ್ಮಾನ್ ಇದ್ದಾರೆ, ದೀಪಕ್ ದೇವಾಡಿಗ ಇದ್ದಾರೆ, ರಣಜಿ ಟ್ರೋಫಿ ಆಡಿರ್ತಕ್ಕಂಥ ಸರ್ಫರಾಜ್ ಖಾನ್ ಇದ್ದಾರೆ. ಹೀಗೆ ಹಲವಾರು ಆಟಗಾರರು ವಯೋಮಿತಿಯ ಅಂಡರ್ 23 ಮಿತಿಯ ತಂಡ ಪೂರ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್.